ಮುಡಾ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಗಿದೆ. ಅದಾದ ನಂತರ ಸಚಿವ ಭೈರತಿ ಸುರೇಶ್, ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಳ್ಳುವಂತ ಭೈರತಿ ಸುರೇಶ್ ಯಾಕೋ ಸ್ವಲ್ಪ ಕಾಂಗ್ರೆಸ್ ನಾಯಕರ ಜೊತೆ ಮುನಿಸಿಕೊಂಡಿರೋ ಹಾಗಿದೆ. ಮುಡಾ ಕೇಸನ್ನ ಸರಿಯಾಗಿ ನಿಭಾಯಿಸಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಭೈರತಿ ಸುರೇಶ್. ಭೈರತಿ ಸುರೇಶ್ ವಿರುದ್ಧ ಹೈಕಮಾಂಡ್ಗೂ ಕೂಡ ಸಚಿವರಿಂದ ದೂರು ಹೋಗಿದೆ. ಅಂದ್ರೆ ಮುಡಾ ಕೇಸನ್ನ ಸರಿಯಾಗಿ ಇವರು ನಿಭಾಯಿಸಿಲ್ಲ ಅಂತ ಹೇಳಿ ಭೈರತಿ ಸುರೇಶ್ ವಿರುದ್ಧ ಒಂದಷ್ಟು ನಾಯಕರಿಗೆ ಅಸಮಾಧಾನ ಇದೆ. ಹಾಗಾಗಿ ಭೈರತಿ ಸುರೇಶ್ ಕೂಡ ಈಗ ಒಂದಷ್ಟು ಅಂತರ ಕಾಯ್ದುಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಭೈರತಿ ಸುರೇಶ್ ಅವರು ಈ ಒಂದು ಕೇಸನ್ನ ಸರಿಯಾಗಿ ನಿಭಾಯಿಸಿಲ್ಲ ಅಂತ ಸಚಿವರು ಶಾಸಕರ ದೂರು ಬೆನ್ನಲ್ಲೇ ಭೈರತಿ ಸುರೇಶ್ ಒಂದಷ್ಟು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಯಾವಾಗಲೂ ಕೂಡ ಸಿಎಂ ಜೊತೆಗೆ ಇರ್ತಿದ್ದಂತ ಭೈರತಿ ಸುರೇಶ್ ಈಗ ಮುಡಾ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರಿಗೆ ಒಂದಷ್ಟು ಅಸಮಾಧಾನ ಆಗಿದೆ ಅವ್ರ ಮೇಲೆ. ಈ ಕೇಸನ್ನ ಇನ್ನಷ್ಟು ನಾಜೂಕಾಗಿ ನಿಭಾಯಿಸಬಹುದಾಗಿತ್ತು, ಆದರೆ ಭೈರತಿ ಸುರೇಶ್ ಇದನ್ನ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿಲ್ಲ ಅಂತ ಈಗ ಕಾಂಗ್ರೆಸ್ ನಾಯಕರು ಮುನಿಸು ತೋರಿದ್ದಾರೆ. ಸೊ ಯಾವಾಗಲೂ ಕೂಡ ಸಿಎಂ ಜೊತೆಗೆ ಇರ್ತಿದ್ದಂತ ಭೈರತಿ ಸುರೇಶ್ ಕ್ಯಾಬಿನೆಟ್ ಮೀಟಿಂಗೂ ಬರಲಿಲ್ಲ, CLP ಸಭೆಗೂ ಕೂಡ ಗೈರಾಗಿದ್ದಾರೆ. ಹಾಗೆ ದೆಹಲಿ ಪ್ರವಾಸಕ್ಕೂ ಕೂಡ ಚಕ್ಕರ್ ಹಾಕಿದ್ದಾರೆ ಭೈರತಿ ಸುರೇಶ್. ಸೊ ಅನಿವಾರ್ಯ ಕಾರ್ಯಕ್ರಮದಲ್ಲಿ ಮಾತ್ರ ಸಿಎಂ ಜೊತೆ ಭೈರತಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಒಂದಷ್ಟು ಸಚಿವರು ಭೈರತಿ ಸುರೇಶ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಇವರು ಮುಡಾ ಕೇಸನ್ನ ಸರಿಯಾಗಿ ನಿಭಾಯಿಸಿಲ್ಲ ಅನ್ನೋ ಕಾರಣಕ್ಕೆ. ಸೊ ಭೈರತಿ ಸುರೇಶ್ ಈಗ ದೂರ ಆಗಿದ್ದಾರೆ. CLP ಮೀಟಿಂಗು ಕೂಡ ಹಾಜರಾಗಲಿಲ್ಲ. ಹಾಗೇನೆ ಈ ಕ್ಯಾಬಿನೆಟ್ ಸಭೆ ಇತ್ತು, ಅದರಲ್ಲೂ ಕೂಡ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಇನ್ನು ದೆಹಲಿ ಹೋಗಬೇಕಾದ್ರೆ ಸಿದ್ದರಾಮಯ್ಯನವ್ರ ಜೊತೆಗೆ ಇರ್ತಾ ಇದ್ರು ಅವರು, ಆದರೆ ನಿನ್ನೆ ದೆಹಲಿ ಪ್ರವಾಸದಲ್ಲೂ ಕೂಡ ಭೈರತಿ ಸುರೇಶ್ ಕಾಣಿಸಿಲ್ಲ. ಸೊ ಅನಿವಾರ್ಯ ಕಾರ್ಯಕ್ರಮಗಳಲ್ಲಿ ಮಾತ್ರ ಅಲ್ಲಿ ಹಾಜರಾಗಲೇಬೇಕು, ಬೇರೆ ಯಾವುದೇ ಆಪ್ಷನ್ ಇಲ್ಲ ಅಂತಿದ್ದಂಥ ಕಾರ್ಯಕ್ರಮದಲ್ಲಿ ಭೈರತಿ ಸುರೇಶ್ ಭಾಗವಹಿಸಿದ್ದಾರೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಇದೀಗ ಭೈರತಿ ಸುರೇಶ್ ಏನು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಕಾಣಿಸ್ಕೊಳ್ಳುವಂಥವ್ರು, ಆದರೆ ಸದ್ಯಕ್ಕೆ ಮುಡಾ ಕೇಸ್ ವಿಚಾರದಲ್ಲಿ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿ ಕೇಳಿಬಂದಿತ್ತು. ಆದರೆ ಅದನ್ನು ಹ್ಯಾಂಡಲ್ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿರಬೇಕಾಗಿತ್ತು. ಹ್ಯಾಂಡಲ್ ಮಾಡುವಂಥ ರೀತಿ ಬೇರೆ ರೀತಿ ಇದ್ದಿದ್ರೆ ಖಂಡಿತ ಇಷ್ಟು ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ನೋದು ಒಂದಷ್ಟು ನಾಯಕರುಗಳ ಅಭಿಪ್ರಾಯ ಕಾಂಗ್ರೆಸ್ನಲ್ಲಿ ಅಂತ. ಸೊ ಯಾಕೆ ಈ ಅಂತರವನ್ನು ಕಾಯ್ದುಕೊಳ್ತಿದ್ದಾರೆ ಸುರೇಶ್, ಮುಂದೇನು ಅಂತ? ಅವಿನಾಶ್, ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎಷ್ಟು ಕೇಂದ್ರ ಬಿಂದು ಆಗಿದ್ದಾರೋ, ನಗರಾಭಿವೃದ್ಧಿ ಇಲಾಖೆಯನ್ನ ಹ್ಯಾಂಡಲ್ ಮಾಡ್ತಾ ಇರುವಂತಹ ಭೈರತಿ ಸುರೇಶ್ ಅವರು ಕೂಡ ಅಷ್ಟೇ ಪ್ರಮುಖರಾಗ್ತಾರೆ. ಆದ್ರೆ ಇದೀಗ ಮೂಡಾ ಪ್ರಕರಣ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ದ ಹಾಗೆ ಕೇವಲ ಮೈಸೂರು ಬೆಂಗಳೂರು ಮಾತ್ರವಲ್ಲ, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟಿಗಿನ ಮುಜುಗರ ಉಂಟಾಗ್ತಿದ್ದ ಹಾಗೆ ಸಿದ್ದರಾಮಯ್ಯನವರಿಂದ ಒಂದಷ್ಟು ಅಂತರವನ್ನ ಇದೀಗ ಭೈರತಿ ಸುರೇಶ್ ಅವರು ಕಾದ್ಕೊಳ್ತಾ ಇದ್ದಾರೆ. ಹಿಂದೆ ಈ ಎಲ್ಲ ಪ್ರಕರಣಕ್ಕಿಂತ ಮುಂಚಿತ ಭೈರತಿ ಸುರೇಶ್ ಅವರು ಪ್ರತಿದಿನವೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ನಿಲ್ತಾ ಇದ್ರು. ಪ್ರತಿಯೊಂದು ಬೆಳವಣಿಗೆ ಇರಬಹುದು, ರಾಜಕೀಯ ಬೆಳವಣಿಗೆ ಇರಬಹುದು, ಖಾಸಗಿ ಕಾರ್ಯಕ್ರಮ ಇರಬಹುದು, ಎಲ್ಲ ಕಡೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರ ರೈಟ್ ಹ್ಯಾಂಡ್ ಆಗಿ ಇರ್ತಾ ಇದ್ದಂತವರು ಭೈರತಿ ಸುರೇಶ್ ಅವರು. ಆದ್ರೆ ಮೂಡಾ ಪ್ರಕರಣ ಯಾವಾಗ ಹೊರಗೆ ಬಂತೋ ಅವತ್ತಿನಿಂದ ಇವತ್ತಿನ ತನಕವೂ ಕೂಡ ದಿನದಿಂದ ದಿನಕ್ಕೆ ಭೈರತಿ ಸುರೇಶ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿನ ಅಂತರ ದೊಡ್ಡದಾಗ್ತಲೇ ಹೋಗ್ತಾ ಇದೆ. ಇಡೀ ಪ್ರಕರಣದಲ್ಲಿ ಭೈರತಿ ಸುರೇಶ್ ಅವರು ಎಲ್ಲೋ ಒಂದ್ ಕಡೆ ಸೂಕ್ತವಾದಂತಹ ರೀತಿಯಲ್ಲಿ ಪ್ರಕರಣವನ್ನ ನಿಭಾಯಿಸಲಿಲ್ಲ. ಯಾರ್ಯಾರು ದಾಖಲೆಗಳನ್ನ ಹೊರತರಂತ ಸಂದರ್ಭದಲ್ಲೂ ಕೂಡ ಇಲಾಖೆಯ ವಿಚಾರ ಬಂದಾಗ ಅದನ್ನ ಸರಿಯಾದಂತ ರೀತಿಯಲ್ಲಿ ಭೈರತಿ ಸುರೇಶ್ ಅವರು ಹ್ಯಾಂಡಲ್ ಮಾಡಿದ್ರೆ ಇವತ್ತು ಕಾಂಗ್ರೆಸ್ಗೆ ಮತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಇಷ್ಟರ ಮಟ್ಟಿಗೆ ಮುಜುಗರ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಹಲವು ಮಂದಿ ಸಚಿವರು ಮತ್ತು ಶಾಸಕರ ಅಭಿಪ್ರಾಯ. ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಭೈರತಿ ಸುರೇಶ್ ಅವರೇ ಕೆಲವೊಂದು ವಿಚಾರಗಳಲ್ಲಿ, ಕಾನೂನಾತ್ಮಕ ವಿಚಾರಗಳಲ್ಲಿ ಹಾದಿ ತಪ್ಪಿಸಿದ್ದಾರೆ ಅನ್ನುವಂತಹ ಬೇಸರವನ್ನು ಕೂಡ ಕೆಲವು ಸಚಿವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ಜೊತೆಗೆ ಭೈರತಿ ಸುರೇಶ್ ಅವರು ಕಾಣಿಸ್ಕೊಳ್ತಾ ಇರುವಂತಹ ಎಲ್ಲ ರೀತಿಯ ಘಟನೆಗಳು ಕೂಡ ಎಲ್ಲೋ ಒಂದ್ ಕಡೆ ದೂರ ಆಗ್ತಲೇ ಹೋಗ್ತಾ ಇದ್ದಾರೆ. ಮೊನ್ನೆ ನಡೆದಂತಹ ಮಹತ್ವದ ಶಾಸಕಾಂಗ ಸಭೆ, ಅವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಾವೆಲ್ಲ ಶಾಸಕರು ಇದ್ದೀವಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕಂತ ಶಾಸಕಾಂಗ ಸಭೆ, ಅವತ್ತಿನ ಶಾಸಕಾಂಗ ಸಭೆಗೆ ಭೈರತಿ ಸುರೇಶ್ ಅವರು ಗೈರು ಹಾಜರಾಗ್ತಾರೆ. ಅವತ್ತು ನಡೆಯುವಂತ ಕ್ಯಾಬಿನೆಟ್ ಮೀಟಿಂಗ್ಗೂ ಕೂಡ ಒಂದು ಪ್ರಮುಖವಾದಂತಹ ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಇಲಾಖೆಯ ಸಚಿವರಾದಂತಹ ಭೈರತಿ ಸುರೇಶ್ ಅವರು ಅವತ್ತು ಅಬ್ಸೆಂಟ್ ಆಗ್ತಾರೆ. ಸಾಮಾನ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಮೊದಲಿಗೆ ಅವರ ಬೆನ್ನಿಗೆ ನಿಲ್ತಾ ಇದ್ದಂಥದ್ದು ಭೈರತಿ ಸುರೇಶ್ ಅವರು. ಆದ್ರೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳುವ ವೇಳೆಯೂ ಕೂಡ ಭೈರತಿ ಸುರೇಶ್ ಅವರು ಕಾಣಿಸ್ಕೊಳ್ಳೇ ಇಲ್ಲ. ಈ ಎಲ್ಲ ಪ್ರಕರಣಗಳನ್ನ ಗಮನಿಸಿದ್ರೆ ಮತ್ತು ಬೆಳವಣಿಗೆಗಳನ್ನ ಗಮನಿಸಿದ್ರೆ ಬಹುತೇಕ ಭೈರತಿ ಸುರೇಶ್ ಅವರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡುವಿನ ಕೆಮಿಸ್ಟ್ರಿ ಏನಾಗ್ತಾ ಇದೆ ಅನ್ನುವಂತ ಒಂದಷ್ಟು ಅನುಮಾನಗಳು ಮೂಡ್ತಾ ಇದ್ದಾವೆ. ಹಲವು ಮಂದಿ ಸಚಿವರು ಮತ್ತು ಶಾಸಕರು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭೈರತಿ ಸುರೇಶ್ ಅವರು ಇಡೀ ಪ್ರಕರಣವನ್ನ ಸೂಕ್ತ ರೀತಿಯಲ್ಲಿ ನಿಭಾಯಿಸಬೇಕಾಗಿತ್ತು ಅನ್ನುವಂತ ಒಂದು ಜವಾಬ್ದಾರಿಯುತ ವಿಚಾರವನ್ನು ಕೂಡ ಪದೇ ಸಚಿವರು ಶಾಸಕರು ಎತ್ತುತ್ತಾ ಇದ್ದಾರೆ. ಅವಿನಾಶ, ಧನ್ಯವಾದ ಪ್ರಸನ್ನ.